ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಒಳ್ಳೇದಾಗಿರೋರಿಗೆ ಮತ್ತೊಬ್ಬರನ್ನ ಲೈನಿಗೆ ತೊಗೊಂಡು ಮಾತಾಡಿಸ್ತಾ ಇದ್ದೀನಿ. ಇವ್ರಿಗೇನು ಒಳ್ಳೇದಾಗಿತ್ತು, ಏನು ಸಮಸ್ಯೆ ಇತ್ತು ಕೇಳೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಆರಾಮಿದ್ದೀರಾ? ಹಾಂ ಆರಾಮಿದ್ದೀನಿ ಸರ್. ಸೊ ಏನು ಸಮಸ್ಯೆ ಆಗಿತ್ತು? ನೀವು ರಮೇಶ್ ಶರ್ಮಾ ಅವ್ರನ್ನ ಸಂಪರ್ಕ ಮಾಡೋಕ್ಕೆ ಮೊದಲು ಅದು ಮನಿದು ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿತ್ರಿ. ನಮ್ದು ಜಾತಕದ್ದು ಇದಾಗಿತ್ರಿ. ನಮ್ಗೆ ಯಾರು ಏನು ಹೇಳಿದ್ದಿಲ್ಲ ಸರ್. ಎಲ್ಲ ಸರ್ಗೆ ನಿಮ್ದು ಯೂಟ್ಯೂಬ್ನಾಗ ನೋಡಿ ಕಾಲ್ ಮಾಡಿದ್ದೆ ರೀ. ಸರ್ ಈ ತರ ಮಾಡ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಆಮೇಲೆ ನಮ್ದು ಜಾತಕದೊಳಗೆ ಇದು ಐತೆ ಅಂತ ಕುದುರೆ ದೋಷ ಅದು ಹೇಳಿದ್ರಿ. ಅವನ್ನೆಲ್ಲ ಈಗ ಒಂದೊಂದು ಮಾಡ್ತಾ ಇದೇನ್ರಿ. ಎಲ್ಲಾ ಶಾಂತಿ ಆಗೈತ್ರಿ, ಮನ್ಸಿಗೆಲ್ಲಾ ಆರಾಮ್ ಅನ್ಸೈತ್ರಿ ಸರ್. ಇಲ್ಲಾ ಅಂದ್ರೆ ಮನಿ ಒಳಗ ಇನ್ನ ಗಲಾಟೆ ಹಾಕಿತ್ರಿ ನನಗೆ ನಮ್ಮ ಹೆಣ್ಮಕ್ಳಿಗೆ ಎಲ್ಲಾ ಆರಾಮ್ ಅನ್ಸೈತಿ ಸರ್. ಅವ್ರ ಸರ್ ಹೇಳಿದ್ರು ಇನ್ನೂ ಸ್ವಲ್ಪ ಉಳ್ದಾವ್ರಿ. ಹ್ಞೂನ್ರಿ. ಆದ್ರೆ ಭಾರಿ ಆರಾಮ್ ಅನ್ಸೈತಿ ಸರ್. ಈಗೆಲ್ಲ ಏನು ಮನ್ಸಿಗೆ ಏನು ಅವಾಗ ನಿಂಗೆ ಏನ್ ಹೊಡೆದ ಮನಿ ಒಳಗ ಕದಲ್ಲ ಬಾಳ ಹಾಕಿತ್ ಸರ್. ನಾವ್ ಹೊರಗ್ ಹೋದ್ವಿ ಅಂದ್ರೆ ಒಂದ್ ಸ್ವಲ್ಪ ಇದು ಅನ್ಸೈತ್ರಿ. ಈಗ ಸರ್ ಹೇಳಿದಾಗ ಅವ್ರಿಗೆ ದೇವಸ್ಥಾನಕ್ಕೆ ಏನೇನ್ ಹೋಗಂದಾರಲ್ರಿ ಅವನ್ನೆಲ್ಲಾ ಮಾಡ್ತಾ ಇದ್ದೇನೆ ಸರ್ ನಾನು. ಈಗ ಒಂದ್ 2 ತಿಂಗಳ ಆತ್ರಿ ನಾವ್ ಸರ್ ಈಗ ಮಾತಾಡಕತ್ತಿಂದ ಬಾಳ ಚಲೋ ಆಗೈತ್ರಿ ಸರ್. ಕಾಣಿಸಿದ್ಯಾ? ಹಾ ಹೌದ್ ಹೌದು ಸರ್. ಇಲ್ಲ ಅಂದ್ರ ನಾನು ಹೊಟ್ಟೆ ಎಲ್ಲಿ ಕುಂಡಿರ್ತಿದ್ದಿಲ್ಲ, ಎಲ್ಲಿ ಮಾಡ್ತಿದ್ರಿ, ಎಲ್ಲಿ ಬರೀ ನ್ಯಾಯ ಮಾಡ್ಕೊಂಡ್ ಆಗಿರ್ತಿದ್ದೀರಿ ನಾ. ಮನೆ ಒಳಗೆ ಬಾಳ ಗಲಾಟೆ ಹಾಕಿತ್ರಿ ನನ್ಗೆ. ಓಕೆ, ನಿಮ್ ಮನೆಯವ್ರ ಬಗ್ಗೆ ಬೇರೆಯವ್ರ ಹತ್ರ ನ್ಯಾಯ ಕೇಳಕ್ ಹೋಗ್ಯಾರ? ಹ್ಞೂನ್ರಿ. ನಮ್ಗೆ ಅದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಈ ತರ ಮಾಡಂದ್ರಿ. ಈಗ ಅಂದ್ರೆ ಏನ್ ಕೆಲಸ ಮಾಡೋದು ನೀವು? ಹೌದು, ನಾನು ನಿಜವಾಗ್ಲೂ ಹೇಳ್ಕೊಂಡ್ ಸರ, ನಾನು ರೂಲರ್ ಓಡಿಸ್ತೀನಿ. ರೋಡ್ ರೋಲರ್? ಹ್ಞೂನ್ರಿ. ಓಕೆ. ಅವ್ರು ಇನ್ನೂ ಹೇಳ್ಯಾರ್ರಿ ಗುರುಗಳ, ಸ್ವಲ್ಪ ನಮ್ಗೆ ಇನ್ನೂ ಮಕ್ಳದ್ದು ಆಗಿಲ್ರಿ, ಅವೆಲ್ಲ ಒಂದೊಂದು ಮಾಡೋಣ ಅಂತ ಹೇಳ್ಯಾರಿ ಸರ್. ಅವ್ರು ಬಾಳ ನಮ್ ಬಗ್ಗೆ ಬಾಳ ಜೀವದಾರ್ರಿ. ಅವ್ರ ಏನ್ ಹೇಳ್ತಾರ ಅದನ್ನ ಮಾಡೋದ್ರಿ. ಓಕೆ, ಈಗ ಏನ್ ಅವರು ಪರಿಹಾರ ಏನ್ ಕೊಟ್ರು ನಿಮ್ಗೆ? ಅದು ಇದು ರೀ, ದೇವಸ್ಥಾನಕ್ಕೆ ಹೋಗುದ್ರಿ. ಆಮೇಲೆ ನಮ್ದು ತಿಂಗಳಿಗೊಮ್ಮೆ ನಮ್ದು ಹುಟ್ಟಿ ದೇವ್ರ ಬರ್ತೈತಲ್ರಿ, ಅವಾಗ ಕುಲದೇವ್ರಿಗೆ ಹೋಗಿ ದೀಪ ಹಚ್ಚಿ ಬರುದು. ಆಮೇಲೆ ಅಲ್ಲೇ ಜಳಕ ಮಾಡಿ ಅದು ಇದು ಹೇಳ್ಯಾರ್ರಿ. ಬಾರಿ ನನಗೆ ಬಾಳ ಅಂದ್ರ ಬಾಳ ಆರಾಮ ಅನಿಸೈತ್ರಿ ಗುರುಗಳ. ಈಗ ಅದನ್ನೆಲ್ಲ ಹೋಗಿದಕ್ಕೆ ನಿಜವಾಗ್ಲು 2 ತಿಂಗಳಾತ್ರಿ ಈಗ ಅದ. ಮನಿ ದೇವ್ರಿಗೆ ಹೋಗು ಅಂತಂದ್ರಿ. ಆಮೇಲೆ ನಾಗರ ಕಲ್ಲಿಗೆ ಹಾಲ್ ಹಾಕಂತ ಹೇಳಿದ್ರಿ, ಅದನ್ನು ಮಾಡೀನ್ರಿ ಗುರುಗಳ ನಾನು. ಆದ್ರೆ ಈಗ ಬಾಳ ಅಂದ್ರ 12ನೇ ಬಾಳ ಕಡಿಮೆ ಆಗೈತ್ರಿ ನನಗೆ. ಮನಿ ಒಳಗೆ ಏನ ಕಿರಿಕಿರಿ ಏನಿಲ್ಲ ಸರ್. ಈಗ ನಿಜವಾಗ್ಲು ಬಾಳ ಚಂದ ಹೊಂಟೈತ್ರಿ. ಸೇರ್ದು ಒಂದು ಅವ್ರು ಹೇಳಿದು ಪಾಲಿಸುವಂತ ಹೊಂಟೇನ್ರಿ. ಕರೆಕ್ಟ್ ನಡೆದೈತ್ರಿ ಅಪ್ಪಾಜಿ, ನಿಜವಾಗ್ಲು ರೀ. ಸೊ 2 ತಿಂಗಳಲ್ಲಿ ನಿಮ್ಗೆ ಸಮಾಧಾನ ಆಗೈತೆ? ಆಗೈತ್ರಿ ಗುರುಗಳ, ಆಗೈತ್ರಿ. ಮೇನ್ ಮನೆಯಲ್ಲಿ ಶಾಂತಿ ಇರ್ಲಿಲ್ಲ, ಈಗ ಶಾಂತವಾಗಿದೆ ಮನೆ. ಐಟಮ್ ಏನ್ ತಗೊಂಡ್ರು ಕೇಳಿ ಸರ್ ಅವ್ರಿಗೆ. ಐಟಮ್ ಏನ್ ತಗೊಂಡ್ರು ನಮ್ಮ ಹತ್ರ ಕೇಳಿ. ವಾಸ್ತು ಕಿಟ್ಟು ತಗೊಂಡ್ರ ನೀವು? ಇಲ್ಲ ಏನಿಲ್ರಿ, ಬರೀ ಅವ್ರು ಹೇಳಿದ್ದು ಮಾಡಾಕತ್ತೇನ್ರಿ ಅಷ್ಟೇನಾ. ಸೂಪರ್. ಊರ ಆಗಿಂದ ಇಸ್ಕೋಬೇಕಂತ ಬಿಟ್ಟೇನ್ರಿ. ಈಗ ಇನ್ನ ತಗೊಂಬೇಕು ನೀವು? ಹೌದೌದ್ರಿ. ಅವ್ರು ಹೇಳಿದ್ದನ್ನ ಮಾಡೇನ್ರಿ. ಬರೇ ಈ ದೇವ್ರಿಗೆ ಹೋಗ್ರಿ, ಆ ದೇವ್ರಿಗೆ ಹೋಗಿ ಅಂತ ಹೇಳಿದ್ದನ್ನ ಮಾಡೇನ್ರಿ ಅಷ್ಟೇ ಗುರುಗಳ. ಆದ್ರ ಬಾರಿ ಪವರ್ಫುಲ್ ರೀ ಅವತ್ತು. ಹೋಗಿ ಭೇಟಿ ಆಗೋದ್ರಿ. ಸೊ ಒಳ್ಳೇದಾಯ್ತು. ಯಾವ ಊರವ್ರು ನೀವು? ನಂದು ಹುಬ್ಳಿ ಹತ್ರ ಯರಗುಪ್ಪಿ ರೀ ಅಪ್ಪಾಜಿ. ಯರಗುಪ್ಪಿ. ಓಕೆ. ಸೊ ಒಳ್ಳೇದಾಗ್ಲಿ, ಕುಟುಂಬ ಶಾಂತವಾಗಿದೆ ಈಗ, ನೆಮ್ಮದಿಯಾಗಿರ್ಲಿ. ಇನ್ನೂ ಒಳ್ಳೇದಾಗುತ್ತೆ. ಇನ್ನೂ ಅದೇನೋ ಒಂದಷ್ಟು ಎಲ್ಲ ಬೇರೆ ಕೆಲವೊಂದಷ್ಟು ತಗೊಬೇಕಂತ ಏನೋ ಹೇಳಿದ್ರಲ್ಲ, ಅವುಗಳನ್ನೆಲ್ಲ ನೋಡ್ಕೊಂಡು ಕರೆಕ್ಟಾಗಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ. ಸೊ ಇನ್ನೂ ಅಭಿವೃದ್ಧಿ ಆಗ್ಲಿ ಜೀವನ. ಓಕೆ, ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್ ಫುಡ್ ಮಾತಾಡಿದ್ ಬಹಳ ಖುಷಿ ಆಯ್ತು ನಮ್ಗೆ. ಓಕೆ, ನಮಸ್ಕಾರ. ಸೊ ಇವರು ರೋಡ್ ರೋಲರ್ ಓಡಿಸ್ತೀನಿ ಅಂತ. ಹೌದು ಸರ್, ಈ ರೋಡಲ್ಲೆಲ್ಲ ಡಾಂಬರೀಕರಣ ಮಾಡ್ತಾ ಇರ್ತಾರಲ್ಲ, ಅದರಲ್ಲಿ ರೋಡ್ ರೋಲರ್ ಓಡಿಸ್ತೀನಿ, ತುಂಬ ಕಷ್ಟ, ಮನೇಲಿ ಕಿರಿಕಿರಿ ಜಗಳಗಳು, ಒಂದು ದಿವಸನೂ ನೆಮ್ಮದಿ ಇಲ್ಲ ಅಂತ ಫೋನ್ ಮಾಡಿದ್ರು. ಅವ್ರಿಗೂ ತುಂಬ ಕಷ್ಟದಲ್ಲಿದ್ದರು. ಅವ್ರಿಗೆಲ್ಲ ಫೋನ್ ಮಾಡಿ ಆಮೇಲೆ ನಾನು ಅವ್ರಿಗೆ ತುಂಬ ಒಳ್ಳೆ ಪರಿಹಾರ ಕೊಟ್ಟೆ. ಅವ್ರ ಜಾತಕನ ನೋಡಿ ಅವ್ರದ್ದು ಏನು ಸಮಸ್ಯೆ ಆಗಿದೆ ಎಲ್ಲ ನೋಡಿ, ಆಮೇಲೆ ಅವ್ರಿಗೂ ಮೊಬೈಲ್ ನಂಬರ್ ಎಲ್ಲ ಚೇಂಜ್ ಮಾಡಿ ಒಳ್ಳೆ ಪರಿಹಾರ ಕೊಟ್ಟೆ. ವಾಸ್ತು ಕಿಟ್ಟನ್ನು ತಗೊಂಡಿದ್ದಾರೆ ಅವರು. ವಾಸ್ತು ಕಿಟ್ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಸ್ತು ಕಿಟ್ ತಗೊಂಡ್ಮೇಲೆ ತುಂಬ ನೆಮ್ಮದಿ ಆಗಿದೆ ಅವ್ರಿಗೆ. ಮನೆಯಲ್ಲಿ ಏನೇ ಜಗಳ ಇದ್ರೂ ನಿವಾರಣೆ ಆಗುತ್ತೆ. ತುಂಬಾ ಚೆನ್ನಾಗಿದ್ದಾರೆ ಅವ್ರು ಮಾತಾಡಿದ್ ನೀವೇ ಕೇಳಿದ್ರಲ್ಲ ಸರ್. ಸೊ ಒಳ್ಳೇದಾಯ್ತು. ಸೊ ವೀಕ್ಷಕರೇ, ಯಾಕಂದ್ರೆ ಇವರೊಬ್ರು ಸಾಮಾನ್ಯ ವ್ಯಕ್ತಿಗಳು, ಅಂದ್ರೆ ಆರ್ಥಿಕವಾಗಿ ಅಂದರೆ ಕಷ್ಟದಲ್ಲೇ ಜೀವನ ದುಡಿದು ಬದುಕ್ತಾ ಇರೋರು. ಮನೆಯಲ್ಲಿ ನೆಮ್ಮದಿ ಒಂದಿರಲಿಲ್ಲ,
ಡೈಲಿ ಹೋಗಿ ಯಾರಾದರೂ ಊರಲ್ಲಿ ಹಿರಿಯರ ಹತ್ರ ಹೋಗಿ ನ್ಯಾಯ ಕೇಳೋದು. ಅಂದರೆ ಅವ್ರ ಹೆಂಡತಿ ಬಗ್ಗೆನೇ ಅವ್ರ ಮನೆಯಲ್ಲಿ ಆಗೋ ಜಗಳಗಳಿಗೆ ಸಂಬಂಧಪಟ್ಟಂಗೆ ಮೂರನೇ ಯಾರೋ ಒಬ್ಬರ ಹತ್ರ ಹೋಗಿ ಹಿಂಗಾಯಿತು ಹಂಗಾಯಿತು ಅಂತೇಳಿ. ಸೊ ರೆಗ್ಯುಲರಾಗಿ ಇದೊಂದು ಇತ್ತು ಅವ್ರಿಗೆ, ಅವ್ರು ಅದನ್ನು ಹೇಳಿದ್ರು. ಬಟ್ ಇವತ್ತು ಆ ಥರದ್ದೇನೂ ಇಲ್ಲ, ಶಾಂತವಾಗಿ ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ತಾವ್ರೆ. ಇನ್ನೂ ಒಂದಷ್ಟು ಏನೋ ಬೇರೆ ವಿಚಾರಗಳರಷ್ಟು ಅವ್ರು ಅಳವಡಿಸ್ಕೊಳ್ಳೋದು ಐತೆ ಅಂತ ಹೇಳ್ತಾವ್ರೆ. ಅದನ್ನು ಮಾಡ್ಕೊಂಡು ಒಳ್ಳೇದಾಗಲಿ. ಅದು ಮನೇಲಿ ಯಾಕೆ ಜಗಳ ಬರುತ್ತೆ ಅಂತ ಅಂದರೆ ಸರ್, ಈಗ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಮನಸ್ತಾಪಗಳು ಇದ್ದೇ ಇರುತ್ತೆ. ಜಗಳಗಳು, ಗಂಡ ಹೆಂಡತಿ ಜಗಳ, ಒಬ್ರು ಕಂಡ್ರೆ ಒಬ್ರಿಗೆ ಆಗದಿರ ಇರುತ್ತಲ್ಲ. ಈ ವಾಸ್ತು ಕಿಟ್ಟು ನಾವು ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಪವರ್ಫುಲ್ ಆಗಿ ಕಳ್ಸ್ಕೊಡ್ತೀವಲ್ಲ, ಅದರಿಂದ ಮನೇಲಿ ಹೋಗಿದ ತಕ್ಷಣ ಜಗಳಗಳು ಕಡಿಮೆ ಆಗ್ಬಿಡುತ್ತೆ, ಆರೋಗ್ಯ ಸರಿ ಹೋಗ್ತಾ ಬರುತ್ತೆ, ಮನೇಲಿ ಶಾಂತವಾಗಿರ್ತಾರೆ. ಮನೆ ಒಳಗಡೆ ಹೋದ್ರೆ ಒಂಥರ ದೇವಸ್ಥಾನದ ವಾತಾವರಣ ಬರುತ್ತೆ, ಫುಲ್ ಸಮಾಧಾನವಾಗಿರ್ತಾರೆ, ಅವರೇ ಹೇಳಿದ್ದಾರೆ. ಆಮೇಲೆ ಜಗಳಗಳು ಮತ್ತೆ ಮೇನ್ ವಾಸ್ತು ದೋಷ ನಿವಾರಣೆ ಆಗುತ್ತೆ. ಹಣಕಾಸಿನ ಅಭಿವೃದ್ಧಿ ದಿನೇ ದಿನೇ ವರ್ಕ್ ಆಗ್ತಾ ಇರುತ್ತೆ, ಅದು ಕೂಡ ತುಂಬಾ ಒಳ್ಳೇದಾಗ್ತಾ ಇರುತ್ತೆ. ಈ ವಾಸ್ತು ಕಿಟ್ಟು ತಗೊಂಡಿರೋದ್ರಲ್ಲಿ 100% ತುಂಬಾ ಜನ ಒಳ್ಳೇದಾಗಿದೆ ಸರ್. ಸೊ ಇವ್ರಿಗೆ ಈ ವಾಸ್ತು ಕಿಟ್ ಏನ್ ಕೊಟ್ಟಿದ್ದೀರಾ, ಸೊ ಅದು ಒಂದರಿಂದನೇ ಇವ್ರಿಗೆ ಇಷ್ಟೆಲ್ಲ ಒಂದು ಅವ್ರ ಜಾತಕನು ನೋಡಿ ಪರಿಹಾರ ಕೊಟ್ಟಿದ್ದೀನಿ ಸರ್. ಫಸ್ಟ್ ಯಾರೇ ಫೋನ್ ಮಾಡಿದ್ರು ನಾನು ವಾಸ್ತು ಕಿಟ್ ತಗೊಳ್ಳಿ ಅಂತ ನಾನು ವಾಸ್ತು ಕಿಟ್ ಒಳಗಡೆ ಅದು ಪರಿಹಾರ. ಸರ್ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ವೀಕ್ಷಕರಿಗೆ ನಮ್ಮ ಹತ್ರ ಏನೇ ಐಟಮ್ ಇದ್ರು ನಾವು ಯಾರಿಗೂ ಬಲವಂತ ಮಾಡಲ್ಲ, ಇಲ್ಲ ಮ್ಯಾಂಡೇಟ್ ತಗೊಂಡ್ಲೇಬೇಕು ಅನ್ನೋದು ಯಾರಿಗೂ ಹೇಳೋದೇ ಇಲ್ಲ. ನಾನು ಫಸ್ಟ್ ಅವ್ರ ಜಾತಕನ ನೋಡಿ, ಅವ್ರ ಜಾತಕನ ನೋಡಿನೇ ಪರಿಹಾರ ಕೊಡ್ತೀನಿ ಫಸ್ಟ್ ನಾನು. ಅವ್ರು ಅದನ್ನ ಮಾಡ್ಕೊಂಡ್ರೆ ಒಳ್ಳೇದಾಗ್ಬಿಡುತ್ತೆ. ಅವ್ರು ಹೇಳಿದ್ರು ನಾನು ಬರೀ ಇನ್ನು ವಾಸ್ತು ಕಿಟ್ ತಗೊಂಡ್ಲಿಲ್ಲ ಅದಕ್ಕೆ ಒಳ್ಳೇದಾಗಿದೆ ಅಂತ. ಫಸ್ಟ್ ಅವ್ರು ಜಾತಕ ನೋಡಿನೇ ಪರಿಹಾರ ಕೊಡಬೇಕು. ಅವ್ರ ಜಾತಕ ನೋಡಿ ಪರಿಹಾರ ಕೊಟ್ಟಿದ್ದಾದ್ಮೇಲೆ ನಮ್ಮ ಹತ್ರ ಈ ಥರ ಐಟಮ್ಸ್ ಇದೆ, ನಿಮಗೆ ಬೇಕಾದರೆ ತಗೋಬೋದು, ಬೇಡ ಅಂದರೆ ಬಿಡ್ಬೋದು. ಅದರಿಂದ ಯಾವುದು ಬಲವಂತ ಇಲ್ಲ. ಅದು ಇಟ್ಟರೆ 100% ವರ್ಕ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅದರಿಂದನೇ ಅವರು ಅದನ್ನು ಇಟ್ಟು ಜಾತಕನೂ ನೋಡಿ ಪರಿಹಾರನೂ ಕೊಟ್ಟಿದ್ದೆ, ಒಂದು ವಾಸ್ತು ಕಿಟ್ಟನ್ನು ಅವ್ರಿಗೆ ತಗೊಳ್ಳಿ ಅಂತ ಹೇಳಿದ್ದೆ. ಆಯಿತು ಸರ್ ಅಂತ. ಪಾಪ ರೋಲರ್ ಓಡಿಸೋರು, ಅವ್ರ ಹತ್ರ ಆರ್ಥಿಕ ಪರಿಸ್ಥಿತಿ ತುಂಬ ಕಮ್ಮಿ ಇರುತ್ತೆ, ಅಂಥವ್ರು ಕೂಡ ಅದನ್ನು ತಗೊಂಡು ತುಂಬ ಖುಷಿ ಪಡ್ತಾ ಇದ್ದಾರೆ. ತುಂಬ ಒಳ್ಳೇದು, ಅವ್ರ ಸುಖನ, ಅವ್ರ ಸಂತೋಷನ ಹಂಚ್ಕೊಂಡಿದ್ದಾರೆ ನಮ್ಮ ಹತ್ರ. ಸೊ ವೀಕ್ಷಕರೇ, ಇದೊಂದು ರಿಸಲ್ಟ್ ಇರೋ ಅಂತ ಒಂದು ಕ್ಲೈಂಟ್ ಅವ್ರ ಮಾತು ಡೈರೆಕ್ಟಾಗಿ ವಾಸ್ತು ಕಿಟ್ಟಿಂದ ಏನು ಚೇಂಜಸ್ ಆಗಿದೆ ಅನ್ನೋ ಅನುಭವ ನಿಮ್ಮ ಮುಂದೆ ಶೇರ್ ಮಾಡವ್ರೆ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡಿ. ನಮಸ್ಕಾರ. ನಮಸ್ಕಾರ.